ಬಜೆಟ್ ಮಾಡಿಸೋದಕ್ಕೆ ಸೂಟ್ ಕೇಸ್ ಓಪನ್ ಮಾಡೋದಕ್ಕೆ ರೆಡಿ ಆಗಿದೆ. ಈ ಅಪ್ಪನಿಗೆ ನೆಟ್ಟಗೆ 100 ಕುರಿ ಲೆಕ್ಕ ಹಾಕೋಕೆ ಬರಲ್ಲ ಅಂಥದ್ರಲ್ಲಿ ಬಜೆಟ್ ಮಾಡಿಸ್ತಾರೆ ಅಂದ್ರಿ. ಅವತ್ತು ಈ ಬಜೆಟ್ಟು ದೇಶದಾದ್ಯಂತ ದೊಡ್ಡ ಮಟ್ಟದ ಸದ್ದು ಮಾಡಿ ಕುರಿ ಲೆಕ್ಕ ಹಾಕೋಕ್ ಬರಲ್ಲ ಅಂದಿದ್ದವರು ಬಜೆಟ್ ನೋಡಿ ಬೆಚ್ಚಿ ಬಿದ್ದಿದ್ರು. ಸಿದ್ದರಾಮಯ್ಯನವರ ಬಜೆಟ್ ಮೆಚ್ಚಬೇಕು ಕಣ್ರಿ ಅಂತ. ಅತಿ ಹೆಚ್ಚು ಬಜೆಟ್ ಮಾಡಿಸಿರುವಂತಹ ಇತಿಹಾಸ ಇರೋದು ಸಿಎಂ ಸಿದ್ದರಾಮಯ್ಯನವರ ಹೆಸರು. ಇವರ ಬಜೆಟ್ಗಳು ಇವೆಲ್ಲಗಳನ್ನ ಬ್ಯಾಲೆನ್ಸ್ ಮಾಡೋ ರೀತಿ ಇರುತ್ತಲ್ಲ, ಅದು ಯಕ್ಷಾಟ. ನನ್ನ ಎಲ್ಲಾ ಬಜೆಟ್ ಜನಪರ ಬಜೆಟ್ಗಳೇ, ಬಡವರ ಬವಣೆಗಳು ನನಗೆ ಚೆನ್ನಾಗಿ ಗೊತ್ತಿದೆ. ಇದೇ ಅವರ ಕೊನೆ ಬಜೆಟ್ ಆಗುತ್ತಾ? ಬಜೆಟ್ ರಾಜ್ಯದಲ್ಲಿ ಈಗ ಜನಸಾಮಾನ್ಯರಿಂದ ಹಿಡಿದು ದೊಡ್ಡ ದೊಡ್ಡ ಉದ್ಯಮಿಗಳು, ರೈತರು, ಮಹಿಳೆಯರು, ವಿದ್ಯಾರ್ಥಿಗಳು ಹಿಂಗೆ ಎಲ್ಲರ ಚಿತ್ತ ಬಜೆಟ್ನತ್ತ ನೆಟ್ಬಿಟ್ಟಿದೆ. ಇದರ ಎಲ್ಲ ಫೈನಲ್ ಟಚ್ ಮುಗಿದಿದ್ದು ನಾಳೆ ಅರ್ಥ ಸಚಿವರು ಆಗಿರುವಂತಹ ಸಿದ್ದರಾಮಯ್ಯನವರು ಮಂಡಿಸಲಿದ್ದಾರೆ. ವಿಶೇಷ ಅಂದರೆ ಸಿದ್ದರಾಮಯ್ಯನವರು ತಮ್ಮ 16ನೇ ಬಜೆಟ್ ಮಂಡನೆ ಮಾಡ್ತಾ ಇರೋದು. ಕೇವಲ ಜನರು ಮಾತ್ರ ಅಲ್ಲ, ವಿರೋಧ ಪಕ್ಷಗಳು ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಇದಕ್ಕೋಸ್ಕರ. ಇದಕ್ಕೆ ಕಾರಣ ಏನು ಗೊತ್ತಾ? ಸಿದ್ದರಾಮಯ್ಯನವರ ಬಜೆಟ್ ವೈಖರಿ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಗೆರೆ. ನಿಮಗೆ ಒಂದು ವಿಷಯ ಗೊತ್ತಿರಲಿ, ಸಿದ್ದರಾಮಯ್ಯ ಬಜೆಟ್ ಅಂದರೆ ವಿರೋಧ ಪಕ್ಷದವರು ಹೊರಗೆ ನಿಂತು ಆರೋಪ ಮಾಡ್ಬೋದು, ಆದರೆ ಮನಸ್ಸಿನ ಒಳಗೆ ಲೆಕ್ಕ ಹಾಕೋದೇ ಬೇರೆ. ಹಾಗೆ ಪಕ್ಷದ ಕಚೇರಿ ಒಳಗೆ ನಡೆಸೋ ಮಾತುಕತೆನೇ ಬೇರೆ. ಅದೇನೇ ಆಗಲಿ ಕಣ್ರಿ, ಸಿದ್ದರಾಮಯ್ಯನವರ ಬಜೆಟ್ ಮೆಚ್ಚಬೇಕು ಕಣ್ರಿ ಅಂತ. ಯಾಕಂದರೆ ಅಷ್ಟೊಂದು ಅರ್ದು ತೂಗಿ ಲೆಕ್ಕ ಹಾಕಿ ಅವರು ಬಜೆಟ್ ಮಾಡಿಸ್ತಾರೆ. ಇದೀಗ ನಾಳೆ ಅಂಥದ್ದೇ ಒಂದು ಬಜೆಟ್ ಮಾಡಿಸೋದಕ್ಕೆ ಸೂಟ್ ಕೇಸ್ ಓಪನ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ನಾಳೆ ಸಿದ್ದರಾಮಯ್ಯನವರ 16ನೇ ಬಜೆಟ್ ಮಂಡನೆ ಮಾಡ್ತಾರೆ. ಆದರೆ ಇವರು ಮೊದಲ ಬಜೆಟ್ ಮಂಡಿಸ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ? ಅದು 1994ರ ಮಾತು. ಅವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದವರು ದೇವೇಗೌಡರು. ಆಗ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಹಣಕಾಸು ಸಚಿವರಾಗಿದ್ದರು. ಆಗ ಬೇರೆಯವ್ರನ್ನು ಬಿಡಿ, ತಮ್ಮದೇ ಕ್ಯಾಬಿನೆಟ್ನಲ್ಲಿ ಇದ್ದ ಶ್ರೇಷ್ಠತೆಯ ಹುಚ್ಚನ್ನ ನೆತ್ತಿಗೆಸ್ಕೊಂಡಿದ್ದಂಥ, ಜಾತಿ ಶ್ರೇಷ್ಠತೆ ಅನ್ನೋ ಕೊಚ್ಚೆಯಲ್ಲಿದ್ದಂಥ ಕೆಲವರು ಸಿದ್ದರಾಮಯ್ಯನವರ ಜಾತಿ ಕಣಕಿದ್ರು. ಅಲ್ಲ ರೀ, ಈ ಅಪ್ಪನಿಗೆ ನೆಟ್ಟಗೆ 100 ಕುರಿ ಲೆಕ್ಕ ಹಾಕೋಕೆ ಬರಲ್ಲ ಅಂಥದ್ರಲ್ಲಿ ಬಜೆಟ್ ಮಾಡಿಸ್ತಾರೆ ಅಂದ್ರಿ ಅಂತ ಗೇಲಿ ಮಾಡಿದವರು. ಆಡಳಿತ ಪಕ್ಷದವರೇ ಹಿಂಗಂದ ಮೇಲೆ ಬೇರೆಯವ್ರು ಬಿಡ್ತಾರ? ಅವತ್ತು ವಿರೋಧ ಪಕ್ಷದಲ್ಲಿದ್ದ ಕಾಂಗ್ರೆಸ್ ನಾಯಕರು ಕೂಡ ಅಪಹಾಸ್ಯ ಮಾಡಿದರು. 3.25 ಮಂದಿ ಇದ್ದ ಬಿಜೆಪಿ ಶಾಸಕರು ಸಹ ಆ ಮಾತಿಗೆ ಚಪ್ಪಾಳೆ ತಟ್ಟಿದ್ರು. ಆದರೆ ಛಲದಂಕ ಮಲ್ಲ ಸಿದ್ದರಾಮಯ್ಯ ಅದನ್ನೇ ಚಾಲೆಂಜ್ ಆಗಿ ತಗೊಂಡ್ರು. ಮೊದಲ ಬಾರಿಗೆ ಬಜೆಟ್ ಮಂಡಿಸ್ಬಿಟ್ರು. ಅವತ್ತು ಈ ಬಜೆಟ್ಟು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಕುರಿ ಲೆಕ್ಕ ಹಾಕೋಕೆ ಬರಲ್ಲ ಅಂದಿದ್ದವರು ಬಜೆಟ್ ನೋಡಿ ಬೆಚ್ಚಿ ಬಿದ್ದಿದ್ರು. ಮಾತಾಡೋಕೆ ಆಗದೆ ಸೈಲೆಂಟ್ ಆಗೋಗ್ಬಿಟ್ಟಿದ್ರು. ಇನ್ನು ಈ ಬಜೆಟನ್ನು ಹೋಗಲಿ ದಿ ಹಿಂದೂ ಪೇಪರ್ ವರದಿ ಮಾಡಿತ್ತು. ಇದು ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಆ ಟೈಮಲ್ಲಿ ಕರ್ನಾಟಕದ ಬಜೆಟ್ ಇತಿಹಾಸವನ್ನು ಒಮ್ಮೆ ನೋಡೋದಾದರೆ ಏನು ಗೊತ್ತಾ, 7 ದಶಕದ ಆಡಳಿತದ ಇತಿಹಾಸದಲ್ಲಿ ಹಲವರು ಬಜೆಟ್ ಮಂಡಿಸಿದ್ದಾರೆ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆಗಿಯೂ ಕೂಡ ಹಲವರು ಬಜೆಟ್ ಮಂಡನೆ ಮಾಡಿದ್ದಾರೆ. ಇದ್ರ ಜೊತೆಗೆ ಹಣಕಾಸು ಸಚಿವರಾಗಿಯೂ ಕೂಡ ಬಜೆಟ್ ಮಂಡಿಸಿದ ಇತಿಹಾಸ ಇದೆ. ಇನ್ನು ಕರ್ನಾಟಕ ಅಂತ ಬಂದಾಗ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂಥ ಇತಿಹಾಸ ಇರೋದು ಸಿಎಂ ಸಿದ್ದರಾಮಯ್ಯನವರ ಹೆಸರಲ್ಲಿ. ಈ ಹಿಂದೆ ದಾಖಲೆ ಆಗಿದ್ದು ಮಾಜಿ ಸಿಎಂ ರಾಮಕೃಷ್ಣ ಹೆಗಡೆ ಅವರ ಹೆಸರಲ್ಲಿತ್ತು. ಆ ದಾಖಲೆಯನ್ನು ಸಿದ್ದರಾಮಯ್ಯನವರು ಮುರಿದು ಎಷ್ಟೋ ವರ್ಷಗಳಾಗಿದ್ದಾವೆ. ಅವತ್ತು ಸಿದ್ದರಾಮಯ್ಯನವ್ರಿಗೆ ಕುರಿ ಲೆಕ್ಕ ಹಾಕೋಕೆ ಬರಲ್ಲ ಅಂದವರಿಗೆ ಮುಖಕ್ಕೆ ಕೊಡ್ದಂಗೆ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡಿದರು. ಅವತ್ತು ಆಡ್ಕೊಂಡವರಲ್ಲಿ ಬಹುತೇಕರು ಇವತ್ತು ಸ್ಕ್ರೀನಲ್ಲೇ ಇಲ್ಲ, ಅದು ಬೇರೆ ಮಾತು. ಇನ್ನು ಇವತ್ತಿಗೂ ಸಿದ್ದರಾಮಯ್ಯ ಅವರ ಆಯಾ ವ್ಯಯ ಮಂಡನೆ ಮಾಡ್ತಾರೆ ಅಂದರೆ ದೇಶದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೆ ಹಣಕಾಸು ಸಚಿವರು ಅಲರ್ಟ್ ಆಗಿರ್ತಾರೆ. ಅಂದರೆ ಸಿದ್ದರಾಮಯ್ಯನವರ ಇದನ್ನು ಮೆಚ್ಚಲೇಬೇಕಾಗುತ್ತೆ. ಇಲ್ಲಿ ಒಂದು ವಿಚಾರ ಏನಪ್ಪ ಅಂದರೆ, ಸಿದ್ದರಾಮಯ್ಯನವ್ರನ್ನ ಕುರಿ ಎಳ್ಸೋಕೆ ಬರಲ್ಲ ಅಂದಿದ್ರು,
ಆದರೆ ಅದೇ ಸಿದ್ದರಾಮಯ್ಯ ಮಂಡಿಸಿದ ಮೊದಲ ಬಜೆಟ್ನಿಂದ ಇವತ್ತಿಗೂ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ನಗರೀಕರಣ ಮತ್ತು ಕೈಗಾರೀಕರಣ ಇದರ ವೇಗದಿಂದ ನಡೆದಿದೆ ಅಂತಲೂ ಹೇಳಲಾಗ್ತದೆ. ಜನ ಸಂಪನ್ಮೂಲ ಹೆಚ್ಚಾಗಿದೆ. ಇದೆಲ್ಲದರ ನಡುವೆ ಸಿದ್ದರಾಮಯ್ಯ ಅವರ ಬಜೆಟ್ನ ಅಹಿಂದ ಬಜೆಟ್ ಅಂತ ಮೂದಲಿಸ್ತಾರೆ. ನಿಜ ಹೇಳಬೇಕು ಅಂದರೆ ಅದನ್ನು ಸಿದ್ದರಾಮಯ್ಯ ಕೂಡ ಒಪ್ಕೋತಾರೆ ಸ್ವತಃ. ಅದ್ರ ಬಗ್ಗೆ ಹೆಮ್ಮೆನೂ ಪಡ್ತಾರೆ ಅವರು. ಯಾಕಂದರೆ ಅವರು ಅಹಿಂದ ವರ್ಗದಿಂದ ಬಂದವರು, ಅದೇ ರೀತಿ ಅವ್ರ ಪರ ನಿಲ್ಲೋರು. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಈ ಸಾಮಾಜಿಕ ನ್ಯಾಯದಿಂದ ಮತ್ತು ಅವಕಾಶಗಳಿಂದ ವಂಚಿತರಾದವರು. ಇವರಿಗೆ ಶಕ್ತಿ ತುಂಬಲೇಬೇಕು ಅನ್ನೋ ಕಾರಣದಿಂದಲೇ ಅವರು ಅಹಿಂದ ವರ್ಗಕ್ಕೆ ಸಾಕಷ್ಟು ಕೊಡುಗೆಗಳನ್ನು ತಮ್ಮ ಬಜೆಟ್ನಲ್ಲಿ ಮೀಸಲಿಡ್ತಾರೆ ಮತ್ತು ಕೊಡ್ತಾರೆ. ಹಂಗಂತ ಇವರು ಕೇವಲ ಅಹಿಂದ ವರ್ಗಕ್ಕೆ ಮಾತ್ರ ಅನುಕೂಲ ಆಗುವಂತಹ ಯೋಜನೆ ರೂಪಿಸಿದಾರಾ ಅಂದರೆ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅನ್ನಭಾಗ್ಯ, ಮಾತೃಭಾಗ್ಯ, ಮಾತೃಪೂರ್ಣ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಕ್ಷೀರಧಾರೆ ಇವೆಲ್ಲ ಎಲ್ಲ ಜನರನ್ನು ಮನಸ್ಸಲ್ಲಿಟ್ಕೊಂಡು ಮುಂದಿಟ್ಕೊಂಡು ಮಾಡಿರುವಂಥ ಯೋಜನೆಗಳಿವು. ಇನ್ನು ಹಲವಾರು ಆರ್ಥಿಕ ತಜ್ಞರು ಹೇಳೋ ಪ್ರಕಾರ ಸಿದ್ದರಾಮಯ್ಯನವರ ಬಜೆಟ್ನಿಂದ ರಾಜ್ಯದಲ್ಲಿ ಹಲವಾರು ಅಭಿವೃದ್ಧಿ ಆಗಿದೆ ಅಂತೆ. ಅದರಲ್ಲೂ ಕೈಗಾರಿಕೆಗಳು ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿ ಸಾಕಷ್ಟಾಗಿದೆ ಅಂತೆ. ಇವರ ಬಜೆಟ್ನಲ್ಲಿ ಯುವಜನರ ಆಶೋತ್ತರಗಳನ್ನು ಈಡೇರಿಸೋ ಅಂಶಗಳು ಇದ್ದೇ ಇರ್ತವೆ. ಇದು ರಾಜ್ಯದ ಯುವ ಸಮುದಾಯಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೀಗೆ ಬೇಕಾದಷ್ಟು ಅದನ್ನು ಹೇಳ್ತಾರೆ. ಈಗ ಇವರ ಬಜೆಟ್ಗಳು ಇವೆಲ್ಲಗಳನ್ನು ಬ್ಯಾಲೆನ್ಸ್ ಮಾಡೋ ರೀತಿ ಇರುತ್ತಲ್ಲ, ಅದು ಎಕ್ಸ್ಟ್ರಾರ್ಡಿನರಿ. ಇದೇ ಕಾರಣದಲ್ಲೇ ಜನಪರ ಯೋಜನೆಗಳ ಜೊತೆಗೆ ಕೈಗಾರಿಕೆ ಹಾಗೆ ಬಂಡವಾಳ ಹೂಡಿಕೆಗೂ ಕೂಡ ತಮ್ಮ ರಾಜ್ಯ ಮುಂಚೂಣಿಯಲ್ಲಿರೋದು ಅಂತ ಹೇಳಲಾಗ್ತದೆ. ಈ ಬಾರಿ ಬಜೆಟ್ ಮಂಡಿಸೋ ಬದಲು ಸಿದ್ದರಾಮಯ್ಯ ಒಂದು ಮಾತು ಹೇಳಿದ್ದಾರೆ. ಅದೇನು ಅಂದರೆ, ನನ್ನ ಎಲ್ಲ ಬಜೆಟು ಜನಪರ ಬಜೆಟ್ಗಳೇ. ಯಾಕಂದರೆ ನಾನು ಹಳ್ಳಿ ಜೀವನವನ್ನು ನೋಡಿ ಬೆಳೆದವನು. ಬಡವರ ಬವಣೆಗಳು ನನಗೆ ಚೆನ್ನಾಗಿ ಗೊತ್ತಿದೆ. ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ಸರಿಯಾದ ಚಿಕಿತ್ಸೆ ಸಿಗದೆ ಬಳಲಿದಂತಹ ಜನರ ಜೀವನಗಳೇ ನನ್ನ ಬಜೆಟ್ನ ಹಿಂದಿರೋ ಪಾಠಗಳು ಅಂತ ಹೇಳ್ಕೊಂಡಿದ್ದಾರೆ. ಬದುಕಿನ ಅನುಭವಗಳನ್ನು ನಾನು ಬಜೆಟ್ನಲ್ಲಿ ಅಳವಡಿಸ್ತೀನಿ. ಅದಕ್ಕೆ ನನ್ನ ಬಜೆಟ್ಗಳಿಗೆ ಅಹಿಂದ ಬಜೆಟ್ಟು, ಜನಪರ ಬಜೆಟ್ಟು, ಭಾಗ್ಯಗಳ ಬಜೆಟ್ಟು ಅನ್ನೋ ಹೆಸರು ಬಂದಿದೆ ಅಂತಾರೆ. ಇದ್ರ ನಡುವೆ ಮತ್ತೊಂದು ವಿಚಾರ ಜೋರಾಗಿ ಸದ್ದು ಮಾಡ್ತಾ ಇದೆ. ಅದೇನು ಗೊತ್ತಾ, ಈ ಬಜೆಟ್ಟು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಅಂತ. ಯಾಕಂದರೆ ರಾಜ್ಯದಲ್ಲಿ ಈಗ CM ಕುರ್ಚಿ ಗಲಾಟೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೆ ಇದೆ. ವಿರೋಧ ಪಕ್ಷಗಳ ನಾಯಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಅದರ ಬಗ್ಗೆ ಸಿದ್ದರಾಮಯ್ಯನವರು ತುಂಬ ತಲೆ ಕೆಡಿಸ್ಕೊಂಡು ಕಾಣ್ತಾ ಇಲ್ಲ. ಆದರೂ ಕೂಡ ಅದರ ಕರಿಯ ನೆರಳಿನಲ್ಲೇ ಬಜೆಟ್ ಮಾಡಿಸ್ತಾ ಇದ್ದಾರೆ. ನೋಡೋಣ ನಾಳಿನ ಬಜೆಟ್ ಹೆಂಗಿರುತ್ತೆ, ಇದೇ ಅವರ ಕೊನೆ ಬಜೆಟ್ ಆಗುತ್ತಾ ಅನ್ನೋದನ್ನು. ನಮಸ್ಕಾರ.